ಅಗ್ನಿವೀರರಿಗೆ ಅನ್ಯಾಯ. ಹೌದು, ಹುತಾತ್ಮರಿಗೆ. ನೋ, ಅಗ್ನಿವೀರರಿಗೆ ಅನ್ಯಾಯ ಆಗೋದಕ್ಕೆ ಹೇಗೆ? ಹುತಾತ್ಮರಾದರೆ ಯಾರು ಹೇಳಿದ್ದು ಹುತಾತ್ಮರಾದರೆ ಅವ್ರನ್ನ ಬೀದಿ ಇದ್ರ ಥರ ಎಸ್ಬಿಟ್ಟು ಹೋಗ್ತಾರೆ ಅಂತ? 1 ಕೋಟಿ ರೂಪಾಯಿ ಪರಿಹಾರ ಇದೆ ಅದರಲ್ಲಿ. ಅವ್ರಿಗೆ ಗೌರವ ಏನು ಪರಿಹಾರ ಇದೆ ಅದರಲ್ಲಿ, 1 ಕೋಟಿ ರೂಪಾಯಿ ಇದೆ ಅವರಿಗೆ. ಹೌದು, 1 ಕೋಟಿ ರೂಪಾಯಿ ಇದೆ. ಆ 1 ಕೋಟಿಯನ್ನು 4 ಕೋಟಿ ಮಾಡಬೇಕಾಗಿತ್ತು ಅಂತ ಬೇಕಾದ್ರೆ ಹೇಳ್ಬೋದು, ನನ್ನ ತಪ್ಪಲ್ಲ ಅದು. ಕಡಿಮೆ ಆಯ್ತು ಅಂತ ಮೇ ಬಿ ಕಂಟ್ರಿ ವಿಲ್ ಸಪೋರ್ಟ್ ಇಟ್. ನಾನಂತೂ ಸಪೋರ್ಟ್ ಮಾಡ್ತೀನಿ ಅದನ್ನು. ಅವ್ರಿಗೆ ದೇಶಕ್ಕೋಸ್ಕರ ಹೋಗಿ ಪ್ರಾಣ ಕೊಟ್ಟು ಬಂದ ಅಂದರೆ ಕೊಡೋ ಇನ್ನೂ 2 ಕೋಟಿ ಅಂತೀವಿ. ಅಯ್ಯೋ, ಕಳ್ಳಬಟ್ಟಿ ಕುಡ್ದಿರೋ ಅವ್ರಿಗೆ ತಗೊಂಡೋಗಿ ಪರಿಹಾರ ಕೊಡೋ ದೇಶ, ಕೊಡ್ರಿ ಇನ್ನೂ 2 ಕೋಟಿ ಅನ್ಬೋದು. ಬಟ್ ಏನೂ ಕೊಡ್ತಾ ಇಲ್ಲ, ಅನ್ಯಾಯ ಅಂದ್ಬಿಟ್ರೆ ಹೇಗೆ ಅನ್ಯಾಯ? ಆ ರೀತಿ ರಾಂಗ್ ಆಲ್ ಮೆಸೇಜ್. ರೈಟ್, ಅನ್ಯಾಯ. ಯಾಕೆ? ಕಾಂಟ್ರಾಕ್ಟ್ ಅದು, ಗುತ್ತಿಗೆ ತರ ಅವ್ರನ್ನ ಯೂಸ್ ಮಾಡ್ತಾ ಇದ್ದೀರಿ. ಗುತ್ತಿಗೆ ಕಾರ್ಮಿಕರ ತರ, ಸೀಮಿತ ಅವಧಿಯಲ್ಲಿ ಗುತ್ತಿಗೆ ಕಾರ್ಮಿಕರ ತರ. ಕ್ಯಾನ್ ಯು ಆಸ್ಕ್ ಕರ್ನಾಟಕ ಗವರ್ನಮೆಂಟ್ ಟು ಬ್ಯಾನ್ ಆಲ್ ಕಾಂಟ್ರಾಕ್ಟ್ ಲೇಬರ್ ಇನ್ ಕರ್ನಾಟಕ ಗವರ್ಮೆಂಟ್? ಅವರೇನು, ಅವ್ರಿಗೆ ಯಾವ ಪರಿಹಾರ ಇದೆ? ಲೈನ್ ಮೆನ್ಗಳಾಗಿ ಕಂಬಕ್ಕೆ ಹತ್ತಿ ಕರೆಂಟ್ ಶಾಕ್ ಹೊಡೆಸ್ಕೊಂಡು ಕೆಳಗೆ ಬೀರೋರಿಗೆ ಏನಿದೆ ಪ್ರೊಟೆಕ್ಷನ್ ಕರ್ನಾಟಕದಲ್ಲಿ ಆರ್ ಎನಿ ರಾಜ್ಯದಲ್ಲಿ? ಗುತ್ತಿಗೆ ಮೇಲೆ ತಗೊಳ್ಳಲ್ಲ ಅವ್ರನ್ನ, ಜಾಬ್ ಸೆಕ್ಯೂರಿಟಿ ತಗೊಳ್ಳಲ್ಲ ಅವ್ರನ್ನ. BMTC ನಲ್ಲಿ ಡ್ರೈವರ್ಗಳಿಂದ ಗುತ್ತಿಗೆ ಮೇಲೆ ತಗೊಳ್ಳಲ್ಲ ನೀವುಗಳು. ಅಧಿಕಾರಿಗಳಿಗೆ ಕಾರ್ ಓಡಿಸೋದಕ್ಕೆ ನೀವು ಗುತ್ತಿಗೆ ಮೇಲೆ ಕಾರ್ಗಳು ತಗೋತಾ ಇಲ್ಲ, ಅದು ಗುತ್ತಿಗೆ ಅಲ್ವಾ? ಅವ್ರದ್ದು ಜೀವ ಅಲ್ವಾ? ಹಂಗಾರೆ ಸೈನ್ಯದ ವಿಷಯದಲ್ಲಿ ಮಾತ್ರ ಇದೆ. ವೈ ಸೈನ್ಯದ ವಿಚಾರದಲ್ಲಿ ಮಾತ್ರ? ವೈ ದ ಡುಪ್ಲಿಸಿಟಿ? ರಿಮೂವ್ ಆಲ್ ಕಾಂಟ್ರಾಕ್ಚುಯಲ್ ಲೇಬರ್. ಹಾಗಾದ್ರೆ ನೋಡೇ ಬಿಡೋಣ ಅದನ್ನ. ನೋ, ದಾಟ್ಸ್ ಅನ್ಫೇರ್. ಅದರಿಂದ ಆಗೋ ಸಮಸ್ಯೆ, ದಾಟ್ ಈಸ್ ಅನ್ಫೇರ್ ನಾನು ಹೇಳ್ತಿರೋದು.